ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಂಡೇ ಮಾರ್ನಿಂಗು. ಸೊ ನಾನು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಪಾರ್ಕಿಗೆ ಬಂದೆ. ನೋಡಿ ಪಾರ್ಕ್ ಎಷ್ಟು ಪ್ಲೆಸೆಂಟ್ ಲುಕ್ ಆಗಿದೆ. ಮಾರ್ನಿಂಗ್ ಟೈಮ್ ಆ ವೈಬ್ಸ್ ಇದೆ ನೋಡಿ, ಅದು ತುಂಬ ಪ್ಲೆಸೆಂಟ್, ಅದೊಂದು ಪಾಸಿಟಿವ್ ವೈಬೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇವ್ರು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ಏನು ಬರಲೇ ಇಲ್ವಲ್ಲ ಅಂತ ತಿರ್ಗಿ ನೋಡಿದೆ. ವಿಡಿಯೋ ಆನ್ ಮಾಡ್ಕೊಂಡು ಹಿಂದೆಗಡೆ ಬರ್ತಾಯಿದ್ರು. ಸೊ ಹಾಯ್ ಮಾಡಿ ವಿಡಿಯೋಗೊಂದು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ ನಮ್ಮ ಈ ಪಾರ್ಕಲ್ಲಿ ಲಯನ್ಸು, ಜಿರಾಫೆ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಮತ್ತು ಮೇಂಟೆನೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಯಾವ ಪಾರ್ಕ್ ಅಂದ್ಬಿಟ್ಟು ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ ಈಗ ಇಬ್ಬರು ವಾಕ್ ಮಾಡಿಕೊಂಡು ಸರಿ ಬೇಗ ಬೇಗ ಮನೆಗೆ ಹೋಗೋಣ, ಟೈಮ್ ಆಯಿತು, ಮಂಡೇ ಬೇರೆ ಪೂಜೆ ಎಲ್ಲ ಇರುತ್ತೆ, ಕೆಲಸಗಳಿರುತ್ತೆ, ಬೇಗ ಹೋಗೋಣ ಅಂತ ಹೇಳಿ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಇನ್ನೊಂದು ರೌಂಡ್ ಹಾಕ್ತೀನಿ, ನೀನು ಕೂತಿರು ಅಂತ ಹೇಳಿದ್ರು. ಇನ್ನೊಂದು ರೌಂಡ್ ಹಾಕ್ಕೊಂಡು ಬಂದರು. ಸೊ ನೋಡಿ ಇವರು ಎಷ್ಟು ಸ್ವೆಟ್ ಆಗಿದ್ದಾರೆ ಅಂದ್ಬಿಟ್ಟು, ನೋಡಿ ಈ ಥರ ಸ್ವೆಟ್ ಆಗಿದ್ದಾರೆ. ಮತ್ತು ಮನೆಗೆ ಬಂದ್ವಿ. ಅವ್ರು ವೆಯ್ಟ್ ಚೆಕ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಎಷ್ಟಿದ್ದಾರೆ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ. 98 kg ಇದ್ದಾರೆ ಅವರು. ಸೊ ಆಯಿತು, ಇನ್ಮೇಲಾದರೂ ಡಯಟ್ ಫಾಲೋ ಮಾಡಪ್ಪ ಅಂತ ಹೇಳ್ಕೊಂಡು ಅವ್ರಿಗೆ ABC ಜ್ಯೂಸ್ ಮಾಡಿ ಕೊಟ್ಟೆ. ಸೊ ಅವ್ರು ಒಂದು ಸಲನೂ ABC ಜ್ಯೂಸ್ ಕುಡ್ದಿರಲಿಲ್ಲ ಇವತ್ತುವರೆಗೂ. ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದಾರೆ. ಸೊ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ನೋಡಿ ಏನಿದಿಷ್ಟು ದೊಡ್ಡ ಲೋಟದಲ್ಲಿ ಕೊಟ್ಟಿದ್ಯಾ ಅಂತ ಬೈತಾಯಿದ್ರು. ಸರಿ ಟೇಸ್ಟ್ ಮಾಡು ಅಂದೆ. ಕುಡಿದ್ಬಿಟ್ಟು ಬೇಡಪ್ಪ, ನನಗಂತೂ ಬೇಡವೇ ಬೇಡ, ಇದೆಲ್ಲ ನೀವು ಮಾಡ್ಕೊಂಡು ಕುಡೀರಿ, ನನಗಂತೂ ಬೇಡವೇ ಬೇಡ ಅಂತ ಇದ್ದರು. ಬೇಡ ನನಗೆ ತಗೋ ಅಂದರು. ಇಲ್ಲ ಕುಡಿಲೇಬೇಕು, ಹೆಲ್ತಿಗೆ ಇಂಪಾರ್ಟೆಂಟ್, ಇದು ಕುಡಿ, ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿ ಕುಡಿಸ್ದೆ. ಸೊ ಅಷ್ಟರಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ರುಬ್ಲಿಕ್ಕೆ ಹಾಕೋತಿದ್ದೀನಿ. ಸೊ ವೆಜಿಟೇಬಲ್ ಪುಲಾವ್ ಮಾಡೋಣ ಅಂತ. ನೋಡಿ ಶುಂಠಿನಲ್ಲಿ ಹುಳ ಬರುತ್ತೆ ಫ್ರೆಂಡ್ಸ್. ಸೊ ಕಟ್ ಮಾಡಿ ನೋಡಿ ಹಾಕೋಬೇಕು. ಮತ್ತು ಇದು ಒಗ್ಗರಣೆಗೆ ಅಂತ ಚಕ್ಕೆ, ಲವಂಗ, ಸೋಂಪು, ಅನಾನಸ್ ಹೂವು, ಮರಾಠಿ ಮೊಗ್ಗು ಇದೆಲ್ಲ ಮಿಕ್ಸ್ ಇರುತ್ತೆ. ಮತ್ತು ಜೊತೆಗೆ ಪಲಾವ್ ಎಲೆ ಬೇಕಂದರೆ ಇಷ್ಟಿಷ್ಟು ಉದ್ದ ಹಾಕಲ್ಲ ಅಂದರೆ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಹಂಗೇನಾದರೂ ಹಾಕ್ಕೋಬೋದು. ಅಷ್ಟರಲ್ಲಿ ನಾನು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಎಣ್ಣೆ ಕಾದ ಮೇಲೆ ಅದೇನು ಒಗ್ಗರಣೆಗೆ ತೊಗೊಂಡಿದ್ನಲ್ಲ ನಾನು, ಅದೆಲ್ಲನೂ ಹಾಕ್ಕೊಂಡೆ. ನೋಡಿ ಆ ಆಯಿಲ್ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ ಎಣ್ಣೆ ಹೆಂಗೆ ಕಾದಿದೆ ಅಂದ್ಬಿಟ್ಟು. ಸೊ ಇವಾಗ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಸಾಕು ಇದನ್ನು. ಮತ್ತು ಈಗ ನೆಕ್ಸ್ಟು ಆನಿಯನ್ ಹಾಕ್ಕೋತಾ ಇದ್ದೀನಿ. ನೋಡಿ ಆನಿಯನ್ನು ಕೂಡ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ಬಾತಿಗೆ ತುಂಬ ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ನಮಗೆ ಹಿಂಗೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಸೊ ಹಾಗಾಗಿ ನಾನು ಎಲ್ಲನೂ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಎಲ್ಲ ಕಂಪ್ಲೀಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಬ್ರೌನಿಷ್ ಆಗಬೇಕು. ಸೊ ಪಲಾವಲ್ಲೆಲ್ಲನೂ ಏನಂದರೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ರೇ ಅದು ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಈ ಪಲಾವೆಲ್ಲ ಮಿಕ್ಸ್ ಹಾಕಿದ್ದೀನಲ್ಲ, ಈ ಅರೋಮಾ ಇದೆಯಲ್ಲ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ವೆಜಿಟೇಬಲು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟು, ಬೀನ್ಸ್ ಮತ್ತು ಬೀಟ್ರೋಟ್ ಒಂದು ವೆರಿ ಸ್ಮಾಲ್ ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಎಲ್ಲ ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಕ್ಕೆ ಏನು ಮಾಡ್ಕೊಂಡಿಲ್ಲ. ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿತ್ತು ನೋಡಿ. ಈಗ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾನು ಎಲ್ಲ ತರಕಾರಿನೂ ವಾಶ್ ಮಾಡಿ ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ ಎಲ್ಲ ತರಕಾರಿನೂ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ತರಕಾರಿ, ಈರುಳ್ಳಿ ಎಲ್ಲ ಪ್ರತಿಯೊಂದೂ ಆಯಿಲಲ್ಲೇ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ಹಂಗಾದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು 70% ಅಷ್ಟು ಆಯಿಲಲ್ಲೇ ಫ್ರೈ ಆಗಬೇಕು, ಆವಾಗಲೇ ಅದು ನಮಗೆ ಟೇಸ್ಟೂ ಕೂಡ. ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು 50% ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಯಾಕೆ ಅಂತಂದರೆ ಲಾಸ್ಟಲ್ಲಿ ಹಾಕೋದು ಯಾಕೆ ಅಂತಂದರೆ ಬೇಗ ಬಾಯ್ಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ಆಲ್ಮೋಸ್ಟ್ ಒಂದು 50% ಆಗಿದೆ ಅಂದಾಗ ಟೊಮೆಟೊ ಹಾಕ್ಕೋತೀನಿ. ಈಗ ನೋಡಿ 50% ಆಗಿದೆ. ಸೊ ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊನೂ ಕೂಡ ಅಷ್ಟೇ ಉದ್ದುದ್ದಕ್ಕೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಅದು ಸ್ಮ್ಯಾಶ್ ಆಗೋಗ್ಬಿಡುತ್ತೆ, ಆಲ್ಮೋಸ್ಟ್ ಸ್ಮ್ಯಾಶ್ ಆಗುತ್ತೆ ಫ್ರೈ ಆಗ್ತಾ. ಈಗ ಒಂದು 70% ಅಷ್ಟು
ಕ್ಲೀನಾಗಿ ತರಕಾರಿ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈ ಬೀಟ್ರೋಟ್ ಹಾಕಿದ್ರೆ ಏನು ಪ್ರಾಬ್ಲಮ್ ಅಂದರೆ ಆ ಬೀಟ್ರೋಟ್ ಕಲರ್ ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಒಂದು ಬೇಜಾರು ನನಗೆ. ಹಂಗಾಗಿ ನಂಗೆ ಬೀಟ್ರೋಟ್ ಅಷ್ಟು ಇಷ್ಟ ಆಗಲ್ಲ. ಸೊ ಇತ್ತಲ್ಲ ಅಂತ ಹೇಳಿ ಒಂದು ಬೀಟ್ರೋಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೇನು ಅಷ್ಟೊಂದು ಅಡುಗೆಲಿ ಎಕ್ಸ್ಪರ್ಟ್ ಅಲ್ಲ, ನಾನು ಎಲ್ಲ ಇವಾಗ ಕಲ್ತಿರೋದು. ಸೊ ನಾನು ನಮ್ಮನೇಲಿ ಏನು ಮಾಡ್ತಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಮತ್ತು ಈಗ ನೆಕ್ಸ್ಟು ರುಬ್ಬಿರೋ ಅಂಥ ಪೇಸ್ಟ್ ಏನಿದೆ ಅದನ್ನು ಹಾಕೋತಿದ್ದೀನಿ. ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ಯಾಕೆಂದರೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಡೈರೆಕ್ಟ್ ನಾವು ರುಬ್ಕೊಂಡಿರೋದು, ಹುರಿದ್ಬಿಟ್ಟು ರುಬ್ಕೊಂಡಿಲ್ಲ. ಹಂಗಾಗಿ ಇಲ್ಲಾದರೂ ಅಟ್ಲೀಸ್ಟ್ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಆ ಹಸಿ ವಾಸನೆ ಏನಿದೆ ನೋಡಿ ಅದೆಲ್ಲ ಹೋಗಬೇಕು. ಈಗ ನೋಡಿ ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ, ಫ್ಲೇವರ್ಗೆ ಅಂದ್ಬಿಟ್ಟು ಹಾಕೋತಾ ಇರೋದಷ್ಟೇ. ನನ್ನ ಹತ್ರ ಹಳ್ಳಿ ಚಿಕನ್ ಮಸಾಲ ಇತ್ತು, ಹಂಗಾಗಿ ಹಳ್ಳಿದು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಆಪ್ಷನಲ್ಲಿದ್ದರೆ ನೀವು ಹಾಕ್ಕೋಬೋದು. ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅನ್ನೋದೇನಿಲ್ಲ ನೋಡಿ. ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ. ಬೇಕಂದರೆ ಸ್ವಲ್ಪ ಕರ್ಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಕರ್ಡ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಯಾವುದೇ ಥರ ಕರ್ಡೆಲ್ಲ ಹಾಕಿಲ್ಲ. ಯಾಕೆಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೇಕು. ಮಾರ್ನಿಂಗ್ ಟೈಮ್ ತುಂಬ ಹರಿಬರಿನಲ್ಲಿ ಇರ್ತೀನಿ. ಸೊ ಹಾಗಾಗಿ ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಅಷ್ಟು ಸಿಂಪಲ್ಲಾಗೆ ನಾನು ಮಾಡ್ಕೊಳ್ಳೋದು ನೋಡಿ. ಈಗ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. 1:2 ರೇಷಿಯೋದಲ್ಲಿ ನೀರು ಹಾಕೋತಿದ್ದೀನಿ. 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ಆಫ್ ವಾಟರ್ ಹಾಕೋಬೇಕು. ಸೊ ನಾನು ಆಲ್ಮೋಸ್ಟ್ 4 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 2 ಗ್ಲಾಸಸ್ ರೈಸ್ ಹಾಕಿದ್ದೀನಿ ಅದಕ್ಕೆ. ಸೊ ಇವಾಗ ಇದನ್ನು ಕಂಪ್ಲೀಟ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಅದಕ್ಕೂ ಮುಂಚೆ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ, ಕಲ್ಲುಪ್ಪು ಹಾಕೋತಾ ಇದ್ದೀನಿ ನೋಡಿ. ಉಪ್ಪೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು ಮಿಕ್ಸ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸೊ ಆವಾಗ ಉಪ್ಪಿನಂಶ ಏನಿರುತ್ತೆ ಅದು ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ಲೆವೆಲ್ಗೆ ಬಾಯ್ಲ್ ಆದಾಗ ರೈಸ್ ಹಾಕೋಬೇಕು. ಆಲ್ಮೋಸ್ಟ್ 2 ಗ್ಲಾಸಷ್ಟು ರೈಸ್ ಹಾಕೋತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಕೊಡ್ತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡಿದ್ರೂ ಕೂಡ ರೈಸಸ್ ಎಲ್ಲ ಕಟ್ಟಾಗಿಬಿಡುತ್ತೆ. ಸೊ ಹಂಗಾಗಿ ಜಾಸ್ತಿ ಮಿಕ್ಸ್ ಕೂಡ ಮಾಡಬಾರ್ದು ರೈಸ್ ಹಾಕಿದ್ಮೇಲೆ. ಸೊ ಇವಾಗ ವಿಶಿಲ್ ಹಾಕಿದ್ರೆ ರೈಸ್ ಬಾತ್ ರೆಡಿ ಆಯಿತು. ಸೊ ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಶಿಲ್ ಹಾಕಬೇಕು. ಇವಾಗ 2 ವಿಶಿಲ್ ಆದಮೇಲೆ ಕ್ಲೀನಾಗಿ ಎಲ್ಲ ತೆಗೆದು ಮಿಕ್ಸ್ ಕೊಟ್ಟು ನೋಡಿ ರೈಸ್ ಬಾತ್ ರೆಡಿ ಆಗಿದೆ. ರೈಸ್ ಬಾತ್, ವೆಜಿಟೇಬಲ್ ಪುಲಾವ್ ಏನಾದರೂ ಹೇಳ್ಬೋದು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಪಾರ್ಲರ್ ಕಡೆ ಹೊರಟೆ. ನನ್ನ ಮಗಂದು ಕಟಿಂಗ್ ಕೂಡ ಅಪಾಯಿಂಟ್ಮೆಂಟ್ ಇತ್ತು ಇವತ್ತು. ಸೊ ಕಟ್ಟಿಂಗು ಎಲ್ಲ ಮುಗಿಸ್ಕೊಂಡ್ವಿ. ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಈವ್ನಿಂಗು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನೋಡಿ. ನಮ್ಮ ಮೈಸೂರು ರೋಡ್ ಕೂಡ ಎಷ್ಟು ಜಾಮ್ ಆಗಿದೆ ಅಂದರೆ ನಿಜಕ್ಕೂ ಬ್ಯಾಂಗ್ಳೂರಿಗಿಂತ ಟ್ರಾಫಿಕ್ ಅನಿಸುತ್ತೆ ಇವಾಗ. ಸೊ ಇಲ್ಲಿ ಬಂದು ಸಪ್ತಮಾತ್ರಿಕೆ ಟೆಂಪಲ್ ಅಂದ್ಬಿಟ್ಟು ಇದು ವಿಜಯನಗರದಲ್ಲಿದೆ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ. ರಿಯಲಿ ನಂಗೆ ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಅಷ್ಟು ದೇವ್ರನ್ನ ಒಟ್ಟಿಗೆ ನೋಡಿದಾಗ ರಿಯಲಿ ಅದು ತುಂಬ ಪಾಸಿಟಿವ್ ಅನ್ನಿಸ್ತು ನನಗೆ. ಸೊ ನೋಡಿ ಇದು ದೇವಸ್ಥಾನದ ಸುತ್ತಮುತ್ತ ಎಲ್ಲ ದೇವ್ರುಗಳೇ ಇದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಮತ್ತು ಗೋಡೆ ಮೇಲೆ ಎರಡೂ ಕೂಡ ಸುತ್ತ ದೇವ್ರುಗಳಿದ್ದಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು ನೋಡಿ. ಟೆಂಪಲ್ ಕೂಡ ಅಷ್ಟೇ ತುಂಬ ವಿಶಾಲವಾಗಿದೆ ಮತ್ತು ಸ್ಪೇಷಿಯಸ್ ಆಗಿದೆ. ರಶ್ ಅಂತ ಕೂಡ ಅನಿಸಲ್ಲ. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಅಂದರೆ 5:30 ಅಷ್ಟೊತ್ತಿಗೆ ಹೋಗಿದ್ವಿ. ಹಂಗಾಗಿ ಯಾರೂ ಇನ್ನೂ ಅಷ್ಟು ಜನ ಕೂಡ ಬಂದಿರಲಿಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಆ ಥರ ಇದ್ದರು ಅಷ್ಟೇ ನೋಡಿ. ಗೋಪುರ ಇದು, ಆಚೆಗಡೆಯಿಂದ ಇರೋವಂಥ ವ್ಯೂ ಇದು ನಮ್ಮ ವಿಜಯನಗರದಲ್ಲಿದೆ. ಇಲ್ಲಿ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿತ್ತು ಟೆಂಪಲ್ ಮಾತ್ರ ನೋಡಿ. ಇದು ಆಚೆಗಡೆಯಿಂದ ಈ ಥರ ವ್ಯೂ ಬರುತ್ತೆ. ಇದರ ಟೈಮಿಂಗ್ಸ್ ನೋಡಿ ಇಲ್ಲೇ ಹಾಕಿದ್ದೀನಿ ನಾನು. ಈವ್ನಿಂಗ್ 5:30 to 9 o'clock, ಮಾರ್ನಿಂಗ್ 7 to 11 ಇದೆ. ಸೊ ಇದು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮತ್ತು ಶಿವನ್ ಟೆಂಪಲ್ಗೆ ಹೋಗೋಣ, ಮಂಡೇ ಅಲ್ವಾ ಅಂತ ಹೇಳಿ ಶಿವನ್ ಟೆಂಪಲ್ ಕಡೆ ಹೊರಟ್ವಿ ನೋಡಿ. ಇವಾಗ ಶಿವನ್ ಟೆಂಪಲಲ್ಲಿ ಒಳಗೆ ಹೋಗ್ತಾ ಇದ್ದೀನಿ. ಮಗ ಬನ್ನಿ ಮಮ್ಮ ಬೇಗ ಹೋಗೋಣ ಅಂತ ಕರಿತಾ ಇದ್ದ. ಸರಿ ನಡಿಯಪ್ಪ ಅಂತೇಳಿ ಅವನು ಕರ್ಕೊಂಡೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಕೈಯೆಲ್ಲ ಮುಕ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಚೆ ಕೂತಿದ್ದು. ಸರಿ ಆಯಿತು, ಹೊಟ್ಟೆ ಹಸ್ವಾಗ್ತಾ ಇದೆ ಅಂತ ಹೇಳ್ತಿದ್ದ ಚಿಂಟು. ಗೋಬಿ ಕೊಡಿಸಿ ಅಂತ ತುಂಬ ದಿನದಿಂದ ಕೇಳ್ತಿದ್ದ ನೋಡಿ. ಗೋಬಿ ತಿನ್ನೋಣ, ಆಯಿತು ನಡಿಯಪ್ಪ ಅಂತ ಹೇಳಿ ದೇವ್ರದ್ದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಗೋಬಿ ತಿನ್ನೋಕ್ಕೆ ಅಂತ ಹೋದ್ವಿ.
ಮಳೆ ಬೇರೆ ಬರ್ತಾಯಿತ್ತು ಲೈಟಾಗಿ. ಬಿಸಿ ಬಿಸಿ ಗೋಬಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.